ಮಾನಸಿಕ ಒತ್ತಡ ಫಸ್ಟು ಬರೋ ಪ್ರಾಬ್ಲಮೇ ಅಸಿಡಿಟಿ. ಹೊಟ್ಟೆಯಲ್ಲಿ ತೊಂದರೆ ಬಂದ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಟ್ರಬಲ್. ಮಾನಸಿಕ ಒತ್ತಡ ಇದೆಯೋ ಇಲ್ವೋ, ಆಫೀಸಲ್ಲಿ ಸ್ಟ್ರೆಸ್ಸು, ಮನೆಗೆ ಬಂದರೆ ಮಕ್ಕಳು ಮಾವ ಅತ್ತೆ ಸ್ಟ್ರೆಸ್ಸು, ಕೊನೆಯ ಪಕ್ಷ ಯಾರೂ ಇಲ್ಲ ಗಂಡನೇ ಸ್ಟ್ರೆಸ್ಸು, ಅಥವಾ ಗಂಡನಿಗೆ ಹೆಂಡತಿಯೇ ಸ್ಟ್ರೆಸ್ಸು, ಮಾಡಿಕೊಂಡಿದ್ದ ಸಾಲಗಳು ಸ್ಟ್ರೆಸ್ಸು. ಈ ಸ್ಟ್ರೆಸ್ಸು ನಮ್ಮನ್ನು ಏನು ಮಾಡುತ್ತೆ ಅಂತಂದರೆ, ಯಾವ ವಿಚಾರವನ್ನು ಮಾಡೋಕ್ಕಾಗದೆ ಅದರೊಳಗಡೆ ತಲೆನ ಹಾಕ್ಕೊಂಡು ನಾವು ಯೋಚನೆ ಮಾಡೋಂಗೆ ಮಾಡುತ್ತೆ. ಆ ಥರ ಡಿಪ್ರೆಷನ್ ಬಂದಿಲ್ಲ ಅಂದ್ರೆ ಕೂಡ ಒತ್ತಡವನ್ನು ತಡೆಯೋಕ್ಕಾಗದೆ ಯಾರು ನೆರಳುತ್ತಾರೆ ಅವರಿಗೆ ಹೊಟ್ಟೆ ಕೆಟ್ಟೋಗುತ್ತೆ. ಸಾಧಾರಣ ಹೆಂಗಸರಿಗೆ ಇದು ಹೆಚ್ಚು ಹೊಟ್ಟೆ ಕೆಡುತ್ತೆ, ಅನ್ ಟೈಮಲ್ಲಿ ತಿನ್ನೋದು. ಆದರೆ ಮನಸ್ಸು ಕೆಟ್ಟೋಗಿದ ತಕ್ಷಣ ಫಸ್ಟು ಕನೆಕ್ಟಿವಿಟಿ ಕೊಟ್ಟಿರೋದು ಹೊಟ್ಟೆನಲ್ಲಿ. ಮನಸ್ಸು ಕೆಟ್ಟೋದ್ರೆ ದೇಹದಲ್ಲಿರುವ ಜಾಯಿಂಟ್ಗಳೆಲ್ಲ ನೋವಾಗುತ್ತೆ, ಸ್ಪೈನಲ್ ಕಾರ್ಡ್ ನೋವು ಬರುತ್ತೆ, ದೇಹದಲ್ಲಿ ಗೆಡ್ಡೆಗಳು ಫಾರ್ಮೇಷನ್ ಆಗುತ್ತೆ. ಮೋಷನ್ ತಿಂದಿದ ತಕ್ಷಣ ಮೋಷನ್ನು, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೆಸರು. ಯಾಕೆ ಹೇಳ್ತೀನಿ ಅಂದರೆ, ಮಾನಸಿಕ ಒತ್ತಡ ಬಂದವರಿಗೆ ಫಸ್ಟು ಯಾವ ಪಾರ್ಟು ತೊಂದರೆ ಕೊಡುತ್ತೆ ಅಂತಂದರೆ ಹೊಟ್ಟೆಯೇ ಮೂಲ ಮನುಷ್ಯನಿಗೆ. ಯಾಕೆ ನೀವು ತಿನ್ನೋ ಆಹಾರ ಜೀರ್ಣ ಆದ್ರೆ ತಾನೇ ಶಕ್ತಿ. ಹೊಟ್ಟೆನೇ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಎಲ್ಲಿಂದ ಶಕ್ತಿ ಸಿಕ್ತು? ಅದಕ್ಕೆ ಮಾನಸಿಕ ಒತ್ತಡ ಬಂದವರಿಗೆ ಶಕ್ತಿಹೀನತೆ. ಎಷ್ಟು ತಿಂತಾ ಇರ್ತಾರೆ, ನಾನು ನೋಡಿದ್ದೀನಿ. ಕಾರ್ಬೋಹೈಡ್ರೇಟು ಅವರೇ ರಾಣಿ ಅವರೇ ಮಂತ್ರಿ. ಮನೆಯಲ್ಲಿ ಅಡುಗೆ ಮನೆಗೆ ಹೋಗೋ ಹಾಕೋ ಕಲಿಸೋ ತಿನ್ನು, ಅಡುಗೆ ಮನೆಗೆ ಹೋಗೋ ಹಾಕೋ ಕಲಿಸೋ ತಿನ್ನು. ಎನರ್ಜಿ ಇಲ್ಲ. ಬರೀ ಅನ್ನದಿಂದ ಊಟದಿಂದ ಮಾತ್ರ ಎನರ್ಜಿ ಸಿಗೋದಿಲ್ಲ. ಸೊ ದೇಹದ ಪಾರ್ಟ್ಗಳೆಲ್ಲ ಡಿಟಿರೇಟ್ ಆಗುತ್ತೆ. ಹೆದರ್ಕೋಬೇಡಿ. ಯಾವಾಗ ಸತ್ಯವನ್ನು ತಿಳ್ಕೊತೀವಿ ಅದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ. ನೀವು ಸತ್ಯ ಕಂಡುಹಿಡಿಯೋಕ್ಕೆ ಹೆದರ್ಬಿಟ್ರೆ ಪರಿಹಾರ ಎಲ್ಲಿಂದ ಸಿಗುತ್ತೆ? ಸೊ ದೇಹದ ಪಾರ್ಟ್ಗಳೆಲ್ಲ ಡಿಟಿರೇಟ್ ಆಗ್ತಾ ಹೋಗುತ್ತೆ, ನಮಗೆ ಗೊತ್ತಾಗೋದೇ ಇಲ್ಲ. ಪಾರ್ಟ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಔಷಧಿಗಳಿಂದ ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. ಹೇಗೆ?